ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಮೊದಲನೇ ಬಾರಿಗೆ ರೈಲ್ವೆ ಇಲಾಖೆ ಒಂದು ದೊಡ್ಡ ನಮ್ದು ಸೌತ್ ವೆಸ್ಟರ್ನ್ ರೈಲ್ವೆ ಒಂದು ದೊಡ್ಡ ತೀರ್ಮಾನವನ್ನು ಮಾಡಿ ಜನರ ಬಳಿಗೆ ಬಂದಿದ್ದಕ್ಕಂಥದ್ದು ಮೊದಲನೇದು. ನಾನು ಅದಕ್ಕೆ ನಮ್ಮ ಜನರಲ್ ಮ್ಯಾನೇಜರ್ಗೆ ಸಂಬಂಧಪಟ್ಟ ಎಲ್ಲ ಸ್ಟಾಫ್ಗೆ ನಾನು ಅಭಾರಿಯಾಗಿರ್ತೇನೆ. ಒಬ್ಬ ಮಂತ್ರಿಯಾಗಿ ನಾನು ಅವರಿಗೆ ತುಂಬ ಹೃದಯ ಧನ್ಯವಾದ ಸಮರ್ಪಣೆ ಮಾಡ್ತೀನಿ. ಇವತ್ತು ಮಾತಾಡಿದ್ದೀವಿ, ಸುಮಾರು 1.5 ಗಂಟೆಗೂ ಮೇಲ್ಪಟ್ಟು ನಾವು ಚರ್ಚೆ ಮಾಡಿದ್ದೇವೆ. ಕೆಲವಾರು ಸಮಸ್ಯೆಗಳನ್ನ ನಾವು ಇಲ್ಲೇ ಬಗೆಹರಿಸಿದ್ದೀವಿ. ಅದ್ರ ಜೊತೆಗೆ ಕೋಟೆಗೊಂಗೂರು ಕೋಚಿಂಗ್ ಸೆಂಟರ್ ಡಿಪೋ ಇಂದ ಪಿಟ್ ಲೈನ್ ಅನ್ನ ಮಾಡಿ ಜನವರಿ 2025 ಒಳಗಡೆ ಅದನ್ನ ಪ್ರಾರಂಭ ಮಾಡ್ತಕ್ಕಂಥದ್ದು ಕೂಡ ನಾವು ತೀರ್ಮಾನ ಮಾಡಿದ್ದೀವಿ. ಅದಾದ್ಮೇಲೆ ಒಂದೇ ಭಾರತ್ ಟ್ರೈನ್ ಅನ್ನ ಮುಂದೆ ಯಾವತ್ತು ಲೋಕಾರ್ಪಣೆ ಮಾಡ್ತಾರೆ ಪ್ರಧಾನಿಗಳು, ಆ ಒಂದನ್ನ ತರ್ತಕ್ಕಂಥ ಪ್ರಯತ್ನವನ್ನ ನಾನು ಮತ್ತೆ ರಾಘಣ್ಣ ಇಬ್ಬರು ಸೇರ್ಕೊಂಡು ಮಾಡ್ತೀವಿ. ಮುಂದಿನ 1 ವರ್ಷದಲ್ಲಿ ಸುಮಾರು ಶಿವಮೊಗ್ಗಕ್ಕೆ ಬರ್ತಕ್ಕಂಥ ಎಲ್ಲಾ ರೈಲುಗಳನ್ನ ಕೋಚಿಂಗ್ ಸೆಂಟರ್ ಅನ್ನ ನಾವು ಕೋಟೆ ಗೊಂಗೂರಿನಲ್ಲಿ ಮಾಡೋದಕ್ಕೆ ಈಗಾಗಲೇ ತೀರ್ಮಾನ ಆಗಿದೆ. ಅಲ್ಲಿಂದ ಮುಂದಕ್ಕೆ ತಾಳಗುಪ್ಪ ಹೋಗ್ತಕ್ಕಂಥದ್ದು ಕೂಡ ನಾವು ಕ್ರಮವನ್ನ ತೆಗೆದುಕೊಳ್ತಾ ಇದ್ದೀವಿ. ಅದಾದ್ಮೇಲೆ ಒಂದೇ ಭಾರತನ್ನ ಹೇಗಾದ್ರೂ ಮಾಡಿ ನಾನು ಒಬ್ಬನಾಗಿ ಇಲ್ಲಿಗೆ ಲೋಕಸಭಾ ಸದಸ್ಯರ ಧ್ವನಿಗೆ ನಾನು ಕೂಡ ಕೈ ಜೋಡಿಸಿ ಅದನ್ನು ತರ್ತಕ್ಕಂಥ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೀವಿ. ಸುಮಾರು ವರ್ಷದ ಶಿವಮೊಗ್ಗ, ಶಿಕಾರಿಪುರ, ರಾಣಿಬೆನ್ನೂರು ರೈಲ್ವೆ ಲೈನ್ ಏನಿದೆ ಈಗಾಗಲೇ ಒಂದು ಹಂತಕ್ಕೆ ಬಂದಿದೆ. ಇನ್ನು ಉಳಿದಿರ್ತಕ್ಕಂಥ 600 ಚಿಲ್ಲರೆ ಎಕರೆ ಅದು ಕೇವಲ ರಾಣಿಬೆನ್ನೂರು, ಇದು ಹಾವೇರಿ ಜಿಲ್ಲೆಗೆ ಸಂಬಂಧಪಟ್ಟಿದ್ದು. ಅದನ್ನು ಕೂಡ 2 ತಿಂಗಳಲ್ಲಿ ಮಾಡೋದಕ್ಕೆ ನಾನು ಅದಕ್ಕೆ ಒಂದು ಕಮಿಟಿಯನ್ನು ಮಾಡಿದ್ದೇನೆ. ಸನ್ಮಾನ್ಯ ಶಿವಮೊಗ್ಗದ ಜಿಲ್ಲಾಧಿಕಾರಿಗಳು ನನ್ನ ಜೊತೆಯಲ್ಲಿ 1.5-2 ವರ್ಷಗಳ ಕಾಲ ಅಧಿಕಾರಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಅವ್ರ ಶೈಲನ್ನ ನಾನು ನೋಡಿರೋದ್ರಿಂದ ಅವರು ಮತ್ತೆ ಹಾವೇರಿಯ ಜಿಲ್ಲಾಧಿಕಾರಿಗಳು ಕುರಿತು ಚರ್ಚೆ ಮಾಡಿ ಇಲ್ಲಿ ಯಾವ ರೀತಿ ಮಾಡಿದ್ರು ಅದ್ರ ಕ್ರಮವನ್ನು ಅಲ್ಲೂ ಮಾಡಿ ತಕ್ಷಣವೇ ಅದನ್ನು ಮಾಡಿಕೊಡೋದಕ್ಕೆ ಅವ್ರ ಕ್ರಮವನ್ನು ವಹಿಸಬೇಕು ಅನ್ನೋದನ್ನು ಮಾಡಿದ್ದೀವಿ. ಅದಲ್ಲದೆ ಏನು ಶಿವಮೊಗ್ಗ ನಗರದ 3 ಸುರಂಗ ಇದು ಓವರ್ ಬ್ರಿಡ್ಜ್ ಏನಿದೆ, ಆ ಕೆಳಗಡೆ ಇರ್ತಕ್ಕಂಥ ನಮ್ಗೆ ಮೂಲಭೂತವಾಗಿ ಬೇಕಾಗಿರ್ತಕ್ಕಂಥ ಸವಲತ್ತುಗಳೇನಿದೆ, ಇವತ್ತು ಈಗಾಗಲೇ ನಾವು 2 ಕೋಟಿ ರೂಪಾಯಿಯನ್ನ ರೈಲ್ವೆ ಇಲಾಖೆಯಿಂದ ಮಹಾನಗರ ಪಾಲಿಕೆ ಕೊಟ್ಟಿದ್ದೇವೆ. ನಮ್ಮ ನ್ಯಾಷನಲ್ ಹೈವೇನವರು ಒಂದು ಒಂದು ಓವರ್ ಬ್ರಿಡ್ಜ್ ಅನ್ನ ಮಾಡಿದ್ದಾರೆ. ಅದ್ರ ಕೆಳಗಡೆ ಇನ್ನೊಂದು ಅಂಡರ್ ಪಾಸ್ ಏನೋ ಬೇಕು ಅನ್ನೋದನ್ನ ಪದೇ ಪರ್ಮಿಷನ್ ಕೊಡ್ಬೇಕಾಗಿದೆ. ಆ ಪರ್ಮಿಷನ್ ಅನ್ನು ಕೂಡ ಇವಾಗ ಕೊಡೋದಕ್ಕೆ ನಮ್ಮ ಅಧಿಕಾರಿಗಳು ತೀರ್ಮಾನವನ್ನು ಮಾಡಿದ್ದಾರೆ. ಶಿವಮೊಗ್ಗ ಶಿಕಾರಿಪುರ ಲೈನು 2019-20 ನಮ್ಮ ಸರ್ಕಾರ ಬಂದ ಮೇಲೆ ಆಗಿತ್ತು. ಇವತ್ತು ಅದಕ್ಕೆ 995 ಕೋಟಿ ಅಂತೀವಿ, ಇನ್ನೂ ಜಾಸ್ತಿ ಆಯ್ತದೆ. 50-50 ತಗೊಂಡಿದ್ದೀವಿ. ಅದು ಪೂರ್ತಿ ಜಾಗ ಬಂದಿರೋದ್ರಿಂದ ಅದನ್ನ ಮಾಡ್ತೀವಿ. ಈಗಾಗಲೇ ಶಿವಮೊಗ್ಗ ಶಿಕಾರಿಪುರ ಒಂದು ಹಂತಕ್ಕೆ ಬಂದಿದೆ. ಇದನ್ನ 2026ಕ್ಕೆ ಈ ಕಾಮಗಾರಿಯನ್ನು ಮುಗಿಸಿ ಈ ಶಿವಮೊಗ್ಗದಿಂದ ಶಿಕಾರಿಪುರದವರೆಗೂ ಟ್ರೈನ್ ಅನ್ನ ಬಿಡ್ತಕ್ಕಂಥ ಕೆಲಸ ಮಾಡ್ತೀವಿ. ಶಿಕಾರಿಪುರ ರಾಣಿಬೆನ್ನೂರು 56 ಕಿಲೋಮೀಟರ್ ಇದೆ. ಸುಮಾರು 815 ಎಕರೆಯಲ್ಲಿ ಈಗಾಗಲೇ 169 ಎಕರೆ ಶಿವಮೊಗ್ಗದಿದೆ. ಇನ್ನು ಉಳಿದಂತರದ್ದು 646 ಎಕರೆ ಯೋಜನೆಗೆ ಸಂಪೂರ್ಣವಾದ ಖರ್ಚನ್ನು ಭಾರತ ಸರ್ಕಾರನೇ ಏನು ಜಮೀನನ್ನ ಜಾಗವನ್ನು ಹೊರತುಪಡಿಸಿದ್ರೆ ನಾವು ಭಾರತ ಸರ್ಕಾರನೇ ಅದನ್ನೆಲ್ಲ ಮಾಡ್ತೀವಿ. ಇವತ್ತು ಇದಕ್ಕೋಸ್ಕರವಾಗಿ 150 ಕೋಟಿ ರೂಪಾಯಿ ನಾವು ದುಡ್ಡಿಟ್ಟಿದ್ದೇವೆ. ಇನ್ನೂ ಅದಕ್ಕೆ ಹೆಚ್ಚಬೇಕಾದ್ರೂ ಅದು ಕೂಡ ನಾವು ಮಾಡ್ತೀವಿ. ಅದಲ್ದಿರ ಪ್ರಸ್ತುತ ಶಿವಮೊಗ್ಗದಿಂದ ರಾಣಿಬೆನ್ನೂರಿಗೆ ಹೋಗಲು ಕಡೂರು ಮೂಲಕ 229 ಕಿಲೋಮೀಟರ್ ಸುಮಾರು 3.5 ಗಂಟೆ ತಾಸಬೇಕಾಗಿದೆ. ಅದನ್ನು ಕೂಡ ಬದಲಾವಣೆ ಮಾಡಬೇಕು ಅನ್ನೋದು ರಾಘಣ್ಣವರ ಒಂದು ಚಿಂತನೆ ಇದೆ. ಅದನ್ನ ಶಿವಮೊಗ್ಗ, ಹಾವೇರಿ, ದಾವಣಗೆರೆ ಜಿಲ್ಲೆಗೆ ನಾವು ಸಂಪರ್ಕ ವೃದ್ಧಿಸ್ತಕ್ಕಂಥ ಕೆಲಸಕ್ಕೂ ಕೂಡ ನಾವು ಯೋಚನೆ ಮಾಡಿ ಅದನ್ನು ಕೂಡ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಶಿವಮೊಗ್ಗ ಡಬ್ಲಿಂಗ್ ಲೈನ್ ಜೂನ್ 24ಕ್ಕೆ ಸರ್ವೆ ಮಂಜೂರಾಗಿದೆ. ಟೆಂಡರ್ ಕೂಡ ಕರೆದು ಈಗಾಗಲೇ ಸರ್ವೇನು ಕೂಡ ಆಗಿದೆ, ಫೀಸಿಬಿಲಿಟಿ ಸರ್ವೇನು ಆಗಿದೆ ಅಣ್ಣ. ಅದಾದ್ಮೇಲೆ ಈ ಮಾರ್ಗದ ಮಧ್ಯೆ ಸಾಮರ್ಥ್ಯ ಹೆಚ್ಚಿಸಲು ಸರಾಗವಾಗಿ ಇದನ್ನ ನಾವು ಮಾಡೋದಕ್ಕೆ ಕ್ರಮವನ್ನು ತೆಗೆದುಕೊಂಡಿದ್ದೀವಿ.
ಅಮೃತ್ ಭಾರತ್ ಸ್ಟೇಷನ್ ಅಲ್ಲಿ ಭಾರಿ ಇಂಪಾರ್ಟೆಂಟು. ಭದ್ರಾವತಿಯನ್ನು ಸೇರಿಸಬೇಕು ಅನ್ನೋದು ರಾಘವೇಂದ್ರ ಸಾಹೇಬರ ಬಯಕೆ, ನಿಮ್ಮೆಲ್ಲರ ಬಯಕೆ. ಅದನ್ನ ನಾವು ತಕ್ಷಣನೇ ಮೊನ್ನೆ ನನ್ಗೆ ಗೊತ್ತಾಗ್ಲಿಲ್ಲ, ಒಂದು 4-5 ಮಾಡಿಸ್ದೆ. ಅದ್ರೊಳಗೆ ನನ್ನ ಕ್ಷೇತ್ರದ ಒಂದು ಮಾಡಿಸ್ದೆ, ಶ್ರವಣ ಬೆಳಗೊಳ ಮಾಡಿಸ್ದೆ, ಮತ್ತೆ ಬೇರೆ ಬೇರೆ ಮಾಡಿಸ್ದೆ. ಇದನ್ನು ಕೂಡ ಇಮಿಡಿಯೇಟ್ ಆಗಿ ಪ್ರಪೋಸಲ್ ಬಂದು ಭದ್ರಾವತಿ ಅದು ಕೂಡ ನಾವು ಮಾಡಿಸ್ಕೊಡ್ತೀವಿ. ಕರ್ನಾಟಕದಲ್ಲಿ ಅತ್ಯಂತ ಪ್ರಬುದ್ಧ ರಾಜಕಾರಣಿಗಳಿದ್ದಂತ ಯಾವ್ದಾದ್ರು ಜಿಲ್ಲೆ ಇದ್ರೆ ಅದೆಲ್ಲಿದು? ಶಿವಮೊಗ್ಗನೇ. ಆ ಜಿಲ್ಲೆಯನ್ನು ಕೂಡ ನಾವು ಎಲ್ಲೋ ಒಂದ್ ಕಡೆ ಭಾರತ ಸರ್ಕಾರದಲ್ಲಿ ಪ್ರಧಾನ ಮಂತ್ರಿಗಳ ಭವನಕ್ಕೆ ತರಬೇಕಾಗಿದೆ. ಅದನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಬೆಂಗಳೂರಿಗೆ ಒಂದು ಸರ್ಕ್ಯುಲರ್ ರೈಲ್ವೆಯನ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿ, ನಾನು ಮತ್ತೆ ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರು 440 ಕಿಲೋಮೀಟರ್ ಗೂಡ್ಸ್ ಟ್ರೈನ್ ಅನ್ನ ಇನ್ನು ಮುಂದೆ ಬೆಂಗಳೂರು ನಗರದ ಒಳಗಡೆ ತುಂಬಾ ವಾಯು ಮಾಲಿನ್ಯ ಆಗಿ ಜನಗಳಿಗೆ ತೊಂದರೆ ಆಯ್ತದಂತ ತೀರ್ಮಾನ ಮಾಡಿ, ನಮ್ಮ DRM ನಮ್ಮ GM ಇಲ್ಲೇ ಇದ್ದಾರೆ. अभी मैं बात किया, सबका पास भी बात किया, सबका पास भी बात किया. अभी वो चालू कीजिए करको, मुझे भी करको आपको बात करता है. अभी आर्डर भी आपको भेजता है. ನನ್ನ ಮುಂದೆ ಉದ್ದೇಶ ಇಷ್ಟೇನೆ. ಅದನ್ನು ಕೂಡ ನಾವು ಸರ್ಕ್ಯುಲರ್ ರೈಲ್ ಅಲ್ಲೂ ಮಾಡ್ತಾ ಇದ್ದೀವಿ. ಮತ್ತೆ ಸರ್ಕ್ಯುಲರ್ ಜೊತೆಗೆ ಸಬರ್ಬನ್ 4 ಪ್ಯಾಕೇಜ್ ಅನ್ನ ಸನ್ಮಾನ್ಯ ಪ್ರಧಾನ ಮಂತ್ರಿಗಳು 2022ರಲ್ಲಿ ನಾನು ಮಂತ್ರಿ ಆಗಿದೆ ಇನ್ಫ್ರಾಸ್ಟ್ರಕ್ಚರ್ಗೆ, ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ರು. ಯಡಿಯೂರಪ್ಪ ಸಾಹೇಬರು ಇದನ್ನು ಮಾಡಬೇಕು ಅಂತ ಅವರ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ತೆಗೆದುಕೊಂಡಿದ್ರು. ಅದು ಮಾಡಕ್ ಆಗಿರ್ಲಿಲ್ಲ. ಅದನ್ನ ಕೈಗೆತ್ಕೊಂಡು ಅದು ಫೌಂಡೇಶನ್ ಹಾಕಿದ್ದೀವಿ. ಅದನ್ನು ಕೂಡ ನಾವು 2 ಪ್ಯಾಕೇಜ್ ನಂಬರ್ 2 ಮತ್ತೆ ಪ್ಯಾಕೇಜ್ ನಂಬರ್ 4 ಅನ್ನ 72 ಕಿಲೋಮೀಟರ್ ಅನ್ನ ಚನ್ನಬಸಪ್ಪನವರೇ ನಾವು ತಕ್ಷಣದಲ್ಲೇ ಮುಗಿಸ್ತಕ್ಕಂಥದ್ದು ಮಾಡಿ, ಇನ್ನು ಉಳಿದಿರ್ತಕ್ಕಂಥ 72 ಕಿಲೋಮೀಟರ್ನ ಸರ್ಕ್ಯುಲರ್ ರೈಲ್ವೆ ಜೊತೆ ಸೇರಿಸ್ಕೊಂಡು ನಾವು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಒಂಥರ ಎರಡು ಕೂಡ ಇದಾಗಿ ಒಡಂಬಡಿಕೆ ಬರೋದು ಸ್ವಲ್ಪ ಕಷ್ಟ ಆಗ್ತದೆ. ನಾವೊಂದು ಪಾರ್ಟಿ ಅವರೊಂದು ಪಾರ್ಟಿ ಅನ್ನೋ ಭಾವನೆ ಕೆಲವು ಕಡೆ ಬಂದಿತ್ತು. ಆದ್ರೆ ಅವೆಲ್ಲವೂ ಕೂಡ ಹೋಗಲಾಡಿಸಿದ್ದೀವಿ. ಇವತ್ತು ಎಲ್ಲರೂ ಕೂಡ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅಭಿವೃದ್ಧಿ ಅಂತ ಇರಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಅದನ್ನು ಕೂಡ ಮಾಡ್ತಕ್ಕಂಥದ್ದಕ್ಕೆ ಚಿಂತನೆ ಮಾಡಿದ್ದೀವಿ. ಸುಮಾರು 135 ಒಂದು ಗಂಟೆಗೆ ಅದನ್ನ ಚಾಲನೆ ಮಾಡಬೇಕು ಅನ್ನೋದು ಕೂಡ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಈಗಾಗಲೇ ಹುಬ್ಬಳ್ಳಿ ಬೆಂಗಳೂರು ನಡುವಿನ ರೈಲ್ವೆ ಮಾರ್ಗ 110 ಕಿಲೋಮೀಟರ್ ಒಂದು ಗಂಟೆಗಿತ್ತು. ಅದನ್ನ ನಾವು 130 ಕಿಲೋಮೀಟರ್ ಮಾಡಬೇಕು ಅಂತ ಈಗಾಗಲೇ ಭಾರತ ಸರ್ಕಾರ ರೈಲ್ವೆ ಇಲಾಖೆ ಏನೇನ್ ಬೇಕೋ ಅದೆಲ್ಲವನ್ನು ಮಾಡಿ ಶೀಘ್ರದಲ್ಲೇ ಅದನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಮೇಕ್ ಇನ್ ಇಂಡಿಯಾ ಯೋಜನೆ, ಅದರಲ್ಲಿ ಭಾರಿ ಪ್ರಮುಖವಾದದ್ದು ಒಂದೇ ಭಾರತ್ ಮೆಟ್ರೋ ಬಳಿಕ ಒಂದೇ ಭಾರತ್ ಸ್ಲೀಪರ್ ಕೋಚ್ ಕೂಡ ನಾವು ಲೋಕಾರ್ಪಣೆಯನ್ನ ಇನ್ನು 2-3 ತಿಂಗಳಲ್ಲೇ ಮಾಡ್ತಾ ಇದ್ದೀವಿ. ಹಾರ್ನಳ್ಳಿ ರೈಲ್ವೆ ನಿಲ್ದಾಣಕ್ಕೆ 1.8 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಇನ್ನು ಏನಾದ್ರು ಚೆನ್ನಾಗಿ ಮಾಡ್ಬೇಕು ಅಂದ್ರೆ ದುಡ್ಡಿದ್ರೆ ಕೊಡ್ತೀವಿ. ನಮ್ಗೆ ಇಷ್ಟೇನೆ ಗುಣಮಟ್ಟದ ಕಾಮಗಾರಿಗಳಾಗಬೇಕು. ಬಂದಂತ ಪ್ಯಾಸೆಂಜರ್ಗಳಿಗೆ ಟಾಯ್ಲೆಟ್ ಚೆನ್ನಾಗಿರ್ಬೇಕು, ವೇಟಿಂಗ್ ರೂಮ್ ಚೆನ್ನಾಗಿರ್ಬೇಕು, ಮತ್ತೆ ಜನ ಸುಲಲಿತವಾಗಿ ಹೋಗ್ಬೇಕು. ಎಲ್ಲಾ ಕಡೆಯಲ್ಲೂ CCTV ಕ್ಯಾಮೆರಾಗಳಾಗಬೇಕು. ಇದ್ರ ಜೊತೆಯಲ್ಲಿ ನಾವು 1-2 ಅಂಗಡಿಗಳು ಮಾಡುವಾಗ ಅದನ್ನ ವಾರ್ ವಿಡೋಸ್ಗೆ ಮತ್ತು ಅಂಗವಿಕಲರಿಗೆ ಏನಿದೆ ಡಿಸೇಬಲ್ ಅಂತವ್ರಿಗೆ ಕೊಡ್ತಕ್ಕಂಥದಕ್ಕೂ ಕೂಡ ಸರ್ಕಾರ ಒಂದು ಸುತ್ತೋಲೆಯನ್ನ ಇಷ್ಟರಲ್ಲೇ ಕೊಡಿಸ್ತಕ್ಕಂಥದಕ್ಕೆ ಚಿಂತನೆ ಮಾಡಿದ್ದೇವೆ. ಕನ್ನಡದಲ್ಲೇ ಎಕ್ಸಾಮಿನೇಷನ್ ಬರೆದು ಪಾಸ್ ಆಗ್ತಕ್ಕಂಥವ್ರಿಗೂ ಕೂಡ ಅವಕಾಶವನ್ನು ಕಲ್ಪಿಸ್ತಕ್ಕಂಥ ಕೆಲಸವನ್ನ ನರೇಂದ್ರ ಮೋದಿ ಅವರ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕೇಂದ್ರದಲ್ಲಿ ಮಾಡಿದೆ ಅನ್ನೋದು ಒಂದು ಹೆಮ್ಮೆಯ ವಿಚಾರ.